ಪೂಜ್ಯರ ನೇತೃತ್ವದಲ್ಲಿ ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ. ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನ, ಕರೋತಿ ಕಲ್ಯಾಣಂ, ಆರೋಗ್ಯಂ ಶ್ರೀಮಸ್ತು ಶುಭಮಸ್ತು ಅಂತ ಹೇಳ್ತಾ ದೀಪವನ್ನ ಬೆಳಗಿಸ್ತಾ ಇದ್ದಾರೆ. ದೀಪ ನಮ್ಮ ಬಾಳಲ್ಲಿ ಬೆಳಕಾಗಲಿ, ಹಾಗೆ ಸರ್ವರಿಗೂ ಸಕಲ ಸೌಭಾಗ್ಯಗಳನ್ನ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಿ ಕತ್ತಲೆಯಿಂದ ಬೆಳಕಿನತ್ತ ನಾವು ಹೋಗುತ್ತಿರುವ ಕಡೆಗೆ ಬೆಳಕು ಎಲ್ಲರಿಗೂ ಒಳಿತನ್ನ ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಈಗ ದೀಪವನ್ನ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಬನ್ನಿ, ನಿಮ್ಮೆಲ್ಲರ ಚಪ್ಪಾಳೆಯ ಕಾರ್ಯಕ್ರಮಕ್ಕೆ ದೊಡ್ಡ ಮೆರುಗು ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಉದ್ಘಾಟನೆಯಾಗ್ತಾ ಇದೆ. सर्वेश 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 शंभो शिव शंभो स्वयंभो शंभो शिव शंभो स्वयंभो शिव शंभो स्वयंभो ನಮಸ್ಕಾರ. ಈ ಕಡೆ ಸೌಂಡ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಈ ಕಡೆನೇ ಸೌಂಡ್ ಇಲ್ಲ, ಈ ಕಡೆನೇ ಸೌಂಡ್ ಮಾಡ್ಬೋದಲ್ಲ? ಎಸ್, ನಾನೇನೆಲ್ಲ ಹೇಳ್ಬೇಕು ಅನ್ಕೊಂಡಿದ್ದೀನಿ ಎಲ್ಲ ಸೌಮ್ಯ ಮೇಡಮ್ ಹೇಳ್ಬಿಟ್ರು. ಯಾಕಂದ್ರೆ ನಾವು ಕಲಾವಿದ್ರು ಯಾವ ಊರಿಗೋದ್ರೂ ಕೂಡ ಖುಷಿ ತುಂಬಾ ಜಾಸ್ತಿ ಆಗೋದು ಅಂದ್ರೆ ಅದು ಉತ್ತರ ಕರ್ನಾಟಕ. ಯಾಕಂದ್ರೆ ಅಲ್ಲಿ ಅಷ್ಟು ಚಲೋ ಮಂದಿ ಇರ್ತೀರಾ, ಅಷ್ಟು ಚೆನ್ನಾಗಿ ಊಟ ಇರ್ಬೋದು, ತಿಂಡಿ ಇರ್ಬೋದು, ನಮ್ಮನ್ನು ಕಳಿಸ್ಕೊಳ್ಳೋದಿರ್ಬೋದು, ಕಾರ್ಯಕ್ರಮ ಜನ ಸೇರೋದಿರ್ಬೋದು, ಎಲ್ಲ ಕೂಡ ಉತ್ತರ ಕರ್ನಾಟಕ ಅಂತ ಹೇಳ್ತಾ ಉತ್ತರ ಕರ್ನಾಟಕ ಉತ್ಸವವನ್ನು ಮಾಡ್ತಿರುವಂತ ಇದರ ಅಧ್ಯಕ್ಷತೆಯನ್ನ ವಹಿಸಿರುವಂತ ಶರಣ್ ಪಾಟೀಲ್ ಸರ್ಗೆ ಧನ್ಯವಾದವನ್ನು ಹೇಳ್ತಾ ಲೈಟ್ಸ್ ಆಫ್ ಮಾಡಿ ಆ ಸೈಡ್ ಅಲ್ಲಿ ಇರೋದು. ಓಕೆ, ಈಗ ತಾನೇ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುಣ್ಯ ಸ್ಮರಣೆ ಇವತ್ತು. ಹಾಗಾಗಿ ಅವರ ಒಂದು ಬಿರುದುಗಳನ್ನ ಹೆಸರನ್ನ ಹೇಳ್ತಾನೆ ಕಾರ್ಯಕ್ರಮ ಶುರು ಮಾಡೋಣ. ಕನ್ನಡದ ಗುರುರತ್ನ, ಕಲಾ ರಸಿಕ, ಕಲಾ ಬಂಧು, ಭಾಗ್ಯವಂತ, ಧ್ರುವತಾರ, ದೇವತ, ಮನುಷ್ಯ, ಗಾನ ಗಂಧರ್ವ, ಕರ್ನಾಟಕ ರತ್ನ, ಕಲಾ ಕುಸುಮ, ಕನ್ನಡ ತಾಯಿಯ ಹೆಮ್ಮೆ ಮಗ, ಜಗಮೆಚ್ಚಿನ ಮಗ, ಗಾಜನೂರು ಗಂಡು ಪದ್ಮ ವಿಭೂಷಣ ಡಾಕ್ಟರ್. ಜೋರಾಗಿ ಡಾಕ್ಟರ್. ಓಕೆ, ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಕನ್ನಡದ ಮಹನೀಯರ ಹೆಸರಿಟ್ಟ ಕಾರ್ಯಕ್ರಮ ಶುರು ಮಾಡ್ತೀನಿ. ನಿಮ್ಮ ಕಡೆ ಉತ್ತರ ಕರ್ನಾಟಕ, ಈ ಕಡೆ ಇಡೀ ಕರ್ನಾಟಕದಲ್ಲಿ ಮಹನೀಯರು ಯಾರೆಲ್ಲ ಹೆಸರಿದ್ದಾರೆ ಅವರ ಒಂದು ವಂಶದ ಹೆಸರುಗಳನ್ನ ಹೇಳ್ಕೊಂಡು ಹೋಗ್ತೀನಿ. ಯಾರೆಲ್ಲ ಕೇಳಿರ್ತೀರಾ ಒಂದು ಚಪ್ಪಾಳೆ ಕೊಡಿ ಅಂತ ಹೇಳ್ತಾ ಗಂಗಾ, ಕದಂಬ, ಚೋಳ, ಚಾಲುಕ್ಯ, ರಾಷ್ಟ್ರಕೂಟ, ವಿದ್ಯಾರಣ್ಯ, ಅಕ್ಕಬುಕ್ಕ, ಕೃಷ್ಣದೇವರಾಯ, ಗಡುಗಲಿ ರಾಮ, ಕೆಂಪೇಗೌಡ, ಬಡೆಯರ, ಹೈದರ, ಟಿಪ್ಪು, ಪುಲಕೇಶಿ, ಮೃದುಂಗ, ಚಾಮುಂಡರಾಯ, ಅತ್ತಿಮಪ್ಪೆ, ಚಂದ್ರಗುಪ್ತ, ಚಾತಮಾನ, ವೆಂಕಟಪ್ಪ ನಾಯಕ, ಹೆಚ್ಚಮ್ಮನಾಯಕ, ಬೆರವಡಿ ಮಲ್ಲಮ್ಮ, ಚಿಕ್ಕದೇವರಾಯ, ಹೊಯ್ಸಳ, ಓಬವ್ವ, ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರ್ನಾಡ್, ಕಾರಂತ್, ಕಂಬಾರ್, ಅನಂತಮೂರ್ತಿ, ಗೋಕಾಕ್, ಶರಣರ, ದಾಸರ, ಸಂತರ, ಮಹನೀಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಯಾವುದು? ಜೋರಾಗಿ ಹೇಳ್ಬೇಕಪ್ಪ, ಹೆದೆ ದೊಡ್ಕೊಂಡು ಹೇಳ್ಬೇಕು, ಯಾವುದು? ಹೌದು ಕಣ್ರಿ, ಕನ್ನಡ ಅಂದ್ರೆ ಕಲಿತವರಿಗೆ ಅನ್ನ, ನೆನೆದರೆ ನೆಡು, ಅನೇರಿಗೆ ದಾರಿ ದೀಪ ಅಂತ ಹೇಳ್ತಾ ಸಿನಿಮಾ ನಟರುಗಳ ಒಂದು ಧ್ವನಿಗಳನ್ನ ನಾನು ಆಮೇಲಿಂದ ಬಂದ್ ಮಾಡ್ತೀನಿ. ಈಗ ಮೊದಲಾಗಿ ರಾಜಕಾರಣಿಗಳ ಧ್ವನಿ. ನಾನು ನಟ, ನಿರ್ದೇಶಕ, ನಿರೂಪಕ, ಮಿಮಿಕ್ರಿ ಕಲಾವಿದ. ಡಿಚ್ಚಿಗಿಲಿ ಕಾರ್ಯಕ್ರಮ ಅಂತ ಬರ್ತಾರೆ, ಆ ಒಂದು ಕಾರ್ಯಕ್ರಮವನ್ನು ನಿರ್ದೇಶನ ಮಾಡ್ತಾ ಇದ್ದೀನಿ ಸುಮಾರು 7 ವರ್ಷಗಳಿಂದ. ಎಲ್ಲಾ ರಾಜಕಾರಣಿಗಳು ಕೂಡ ಆ ಒಂದು ಕಾರ್ಯಕ್ರಮ ನೋಡಿ ಖುಷಿ ಪಡ್ತಾರೆ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರಿ, ಈ ಸುದ್ದಿ ಕೇಳಿದ್ರೆ ನೀವು ಬೇಕಿ ಬೇಡ್ತೀರಾ ಕಣ್ರಿ. ಇದು ಬಂದಿದ್ದ ಸುದ್ದಿ ಅಲ್ವೇ ಅಲ್ಲ. ನಾ ಡ್ರೈವರ, ನೀ ನನ್ನ ಲವ್ವರ,
ಅಂತ ಅಂತೂ ಇಂತೂ ಮದುವೆ ಆಗೇ ಬಿಟ್ರು ಕಣ್ರಿ. ಆದ್ರೆ ಹೆಂಡತಿ ರೀಲ್ಸ್ ಮಾಡೋಕೆ ಶುರು ಮಾಡಿದ್ಲು. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತಿದ್ದ ಹೆಂಡತಿಯ ಕಪಾಳ ಮೋಕ್ಷ ಮಾಡಿ ಚಿನ್ನಸ್ತ್ರವನ್ನ ಹಾಕಿದ ಬದಿರಾಯ. ಓಕೆ, ಮೊದಲನೇದಾಗಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯನವರು ಏನಾದ್ರು ಬಂದ್ರೆ ಅವರು ಯಾವ ರೀತಿ ಮಾತಾಡಬಹುದು, ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ ಅವರು ಯಾವಾಗಲೂ ಕೂಡ, ಅವ್ರು ಬಂದ್ರೆ ಯಾವ ರೀತಿ ಮಾತಾಡಬಹುದು. ಯಾವುದೋ ಕಾರ್ಯಕ್ರಮ ಇದು? ಉತ್ತರ ಕರ್ನಾಟಕ ಉತ್ಸವ. ಯಾವುದೋ ಹುಲಿ ಅಂತಾರೆ, ಜೋರಾಗಿಡಪ್ಪ, ಇನ್ನೂ ಜೋರಾಗಿ. ಅವನೇ ರಾಜ್ಯ ಕಳಿಸ್ಬೇಕು ಕುಡ್ಕೊಂಡ್ಬಂದ್ಬಿಟ್ಟು. ಒಂದ್ಸರಿ ಹಿಂಗೆ ಉತ್ತರ ಕನ್ನಡಕ್ಕೆ ಹೋದಾಗ ವೀರಪ್ಪ ದುಃಖಪ್ಪ ಕಟ್ಟಿಮನಿ ಹಿಂಗೇನು ಮಾತಾಡುವಾಗ ಹೌದೋ ಹುಲಿಯ ಅಂದ್ಬಿಟ್ಟ ಭಾರಿ ಖುಷಿ ಆಗೋಯ್ತು. ಅದನ್ನ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಉತ್ತರ ಕನ್ನಡಕ್ಕೆ ಬರ್ತೀರಾ, ಖುಷಿ ಆಗುತ್ತೆ. ಸುಕ್ಕುದ್ವ ನೀನು ಟಗರು ಅಂತೀರಾ, ಹುಲಿಯ ಅಂತೀರಾ, ಸಿಂಹ ಅಂತೀರಾ, ಎಲ್ಲ ಖುಷಿ ಆಗುತ್ತೆ. ಯಾಕಮ್ಮ ಸುಮ್ಮನೆ ಕೂತಿದ್ಯಾ? 2000 ಬಂದಿಲ್ವಾ? ಬಂದಿರ್ಬೇಡಿ 2000. ಅಲ್ಲಪ್ಪ, ಈ ಅಮ್ಮ 2000 ಬರುತ್ತೆ, ಸ್ವಲ್ಪ ಲೇಟ್ ಆದ್ರು. ಅದನ್ನ ಬಿಟ್ಟು ವಿಡಿಯೋ ಎಲ್ಲ ಮಾಡ್ಬಾರ್ದು. ಯಾರೋ ಮೊನ್ನೆ ಒಂದು ವಿಡಿಯೋ ಮಾಡಿದ್ರು ಅಲ್ರಿ, ವಿಶ್ವಾಸ ಮಾಡೋರೆ 2000 ಬರುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಂಕಿಂದ ಮನೆಗೆ, ಮನೆಯಿಂದ ಬ್ಯಾಂಕಿಗೆ ಓಡಾಡಿ 2000 ಹೋಯ್ತು. ಹಂಗೆಲ್ಲ ಮಾಡ್ಕೋಬೇಡಮ್ಮ, ಬರುತ್ತೆ. ಇವನೇ ಅವನು ಅಲ್ರಿ, ಮಿಸ್ಟರ್ ಸಿದ್ದರಾಮಯ್ಯನವರೇ, ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ ಬಿಟ್ರಲ್ಲ, ನಮಗೂ ಬಿಡಿ ಅಂತ ಕೂತವ್ರೆ. ಅಲ್ಲ, ಹೊಟ್ಟೆವರೆಗೆ ಮೊನ್ನೆ ಯಾರೋ ವಿಡಿಯೋ ಮಾಡಿದ್ದ, ಏನಂತ, ನಮಸ್ಕಾರ ಸ್ವಾಮಿ, ಬಾಯ್ಬಿಟ್ಟು ಸಾಕು, ರಾಜಕಾರಣ ಬೇರು ಆ ರೀತಿ ಎಲ್ಲ ಮಾತಾಡಬಾರ್ದು ಸ್ವಾಮಿ. ನೋಡಿ ಸ್ವಾಮಿ, ಇವತ್ತು ನಮ್ಮ ಶರಣ ಪಾಟೀಲ್ ಅವರ ಅಧ್ಯಕ್ಷತೆ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದೆ ಸ್ವಾಮಿ. ಉತ್ತರ ಕನ್ನಡದಲ್ಲಿ ಕುಟುಂಬ ಬಹಳ ಮಾಹಿತಿ ಸೇರಿದೆ. ಏನ್ ಸ್ವಾಮಿ ಇದೇನು ಅಂತ ಕೇಳ್ತೀರೇನು? ಇದು ವಿಜಯದ ಸಂಕೇತ ಸ್ವಾಮಿ, ಇದು ವಿಜಯದ ಸಂಕೇತ. ನಾವು ಹೀಗೆ ಮಾಡಿದಾಗ ಕೆಲವರಿಗೆ ಹೀಗಾಗಿದೆ, ಗೊತ್ತಾಯ್ತೇನು? ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮುಖ್ಯಮಂತ್ರಿ ಆಗಿದ್ದು ಬರಬೇಕಾಗಿತ್ತು ಸ್ವಾಮಿ. ಇದನ್ನು ನಾನು ತುಂಬಾ ಸಂತೋಷ ಬಗ್ಗೆ ಹೇಳ್ತಾ ಇದ್ದೀನಿ ಸ್ವಾಮಿ, ತುಂಬಾ ಆನಂದ ಬಗ್ಗೆ ಹೇಳ್ತಾ ಇದ್ದೀನಿ. ತಂದೆ ನಮಸ್ಕಾರ, ತಾಯಿ ನಮಸ್ಕಾರ, ನಮಸ್ಕಾರ. ಬರ್ತಿ ಸ್ವಲ್ಪ ಚಪ್ಪಾಳೆ ಕೊಡೋದಿಲ್ಲ, ಸಂತೋಷ ಕೊಡಿ. ಬಹಳ ಖುಷಿ ಆಗತ್ತೆ, ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಎಲ್ಲ ಸೇರ್ಕೊಂಡು ಇಷ್ಟು ಚಲೋ ಕಾರ್ಯಕ್ರಮ ಮಾಡಕತ್ತ. ಆದ್ರೆ ನಮ್ಮ ಶರಣ ಪಾಟೀಲ್ ಸರ್ ಹೇಳಕತ್ತಾರ, ಖರ್ಗೆ ಸಾಹೇಬ್ರು 4 ಮಾತಾಡಿ ಸುಮಾರು 40 ವರ್ಷದಿಂದ ನನಗೆಲ್ಲ ಬಂದಾಗೈತಿ. ಎಲ್ರಿಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಒಂದು ಚಪ್ಪಾಳೆ ಬರಲೇಬೇಕು. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಅದರಲ್ಲೂ ಉತ್ತರ ಕನ್ನಡ ಮಂದಿ ಸೇರಿದ್ರೆ ಅಂದ್ರೆ ಅಲ್ಲಿ ಸೌಂಡ್ ಬರಲೇಬೇಕು. ಬರ್ಲಿ ಜೋರಾದ ಚಪ್ಪಾಳೆ, ಚಪ್ಪಾಳೆ, ಚಪ್ಪಾಳೆ. ನೋಡಿ, ನಿಮ್ಗೆ ಯಾವ ಸಮಸ್ಯೆ ಇದ್ರೂ ಪರವಾಗಿಲ್ಲ, ನನಗೆ ಹೇಳಿ. ನಿಮ್ಗೋಸ್ಕರ ವಿಶೇಷವಾಗಿ, ವಿಭಿನ್ನವಾಗಿ, ವಿಶಿಷ್ಟವಾಗಿ ನಾಳೆನೆ ಆಟೋ ಬಂದ್, ಕಾರ್ ಬಂದ್, ಬಸ್ ಬಂದ್, ಸೈಕಲ್ ಬಂದ್, ಬೆಳಗ್ಗೆ 2 ಬಂದ್. ಬೆಳಗ್ಗೆ 2 ಬಂದ? ಯಾವ ಸರ್? ಬೆಳಗ್ಗೆ 2 ಬಂದ್ರೆ ಒಂದು ಪೇಪರ್ ಬಂದ್, ಇನ್ನೊಂದು ಆಲ್ ಬಂದ್.